ಮೊಳ 100 ರೂಪಾಯಿ ಕಣಮ್ಮ. ಆ ಮೊಳೆ ಯಾಕೆ 100 ರೂಪಾಯಿ? ಪಕ್ಕಂಡ್ರಲ್ಲಿ 50 ರೂಪಾಯಿ. ಈಗ ಕೇಳ್ಕೊಂಬಂದೆ ನಾನು. ಕೇಳ್ಕೊಂಬಂದ್ರೆ ಅಲ್ಲೇ ತಗೋಬೇಕಿತ್ತು, ಇಲ್ಲಾಕ್ ಬಂದೆ? ಅಲ್ಲೇ ತಗೋ ಹೋಗು. ಹಂಗೂ ನನಗೂ ತಂದ್ಕೊಡು, ನಿಂಗೆ ಕೊಡ್ತೀನಿ ಇನ್ನು 50 ರೂಪಾಯಿ. ಏನೋ ಪಾಪ ವ್ಯಾಪಾರ ಆಗ್ಲಿ ಖಾಲಿ ಬಿದ್ದವನಲ್ಲ ಅಂತ ಬಂದ್ರೆ ಹಿಂಗ್ ಮಾತಾಡ್ತೀಯಲ್ಲ ನೀನು. ಓ ಸುಮ್ಮನೆ ಹೋಗಮ್ಮ, ತಲೆ ತಿನ್ಬೇಡ. ತಗೊಳಂಗಿತ್ಯಾ ತಗೋ, ಇಲ್ಲ ಅಂದ್ರೆ ಹೋಯ್ತಾ ಇರು. ಏನು ಇಷ್ಟೊಂದು ಮಾತಾಡ್ತೀಯಾ? ಓ ಸರಿ ಬಿಡು, ಹಿಂಗಾದ್ರೆ ನಿಂಗೆ ವ್ಯಾಪಾರ ಆಗದೆ. ಅದೇ ಅನ್ಕೊಂಡೆ ಜನ ಇಲ್ದಾಗ್ಲೆ. ಎಲ್ಲ ಕಡೆ ಅಷ್ಟೊಂದು ಜನ ಅವರಲ್ಲ, ಇವನ ಹತ್ರ ಏನು ಜನ ಇಲ್ಲ ಅಂತ ಈಗ ಗೊತ್ತಾಯ್ತು. ನಿನ್ ಮುಖ ನೋಡೋಕೆ ಯಾರು ಬರಲ್ಲ. ನಿನ್ನಂತವ್ರು 4 ಜನ ಬಂದ್ರೆ ನಾನು ಬಾಗ್ಲಾಕೊಂಡು ಹೋಗೋದೆ. ಸುಮ್ಮನೆ ನಿಂತ್ಕೋಬೇಡ ಇಲ್ಲಿ ಜಾಸ್ತಿ ಹೊತ್ತು. ಮೊದಲೇ ತಲೆ ಕೆಟ್ಟೋಗೈತೆ. ಓ ಇದ್ರ ಮಧ್ಯೆ ತಲೆ ಬೇರೆ ಕೆಟ್ಟೋಗೈತೆ ಅನ್ನು ನಿನಗೆ. ಸರಿ ಹಂಗಾದ್ರೆ ಈಗ ನೋಡಪ್ಪ ಕರೆಕ್ಟ್ ನೀನು ಹೇಳಿದ್ದು. ತಲೆ ಕೆಟ್ಟವನು ಯಾಕೆ ವ್ಯಾಪಾರಕ್ಕೆ ಮಾಡಕ್ ಬಂದೆ? ನೀನು ಮನೇಲಿ ಇರ್ಬೇಕಾಗಿತ್ತು. 50 ರೂಪಾಯಿ ಜಾಸ್ತಿ ಯಾರು ವ್ಯಾಪಾರ ಮಾಡಕ್ ಬಂದ? ಹೋಗಮ್ಮ ಸುಮ್ಮನೆ. ಮಾಡಕ್ ಕೆಲಸ ಇಲ್ದಂಗೆ ಬೆಳಬೆಳಗ್ಗೆ ಬರ್ತವೆ ಇವು ತಲೆ ತಿನ್ನೋಕೆ. ಓ ನನ್ನನ್ನೇ ತಲೆ ತಿನ್ನೋದು ಅಂತೀಯ? ನಾನೇನು ನಿನ್ ತಲೆ ತಿಂದ? ನಿನ್ ತಲೆ ನಿನ್ನ ಹತ್ರನೇ ಇಲ್ವಾ? ನನ್ಗೇನು ತಲೆ ತಿನ್ನೋದು ಕೆಲಸನ? ಈಗ ಸುಮ್ಮನೆ ಹೋಯ್ತೀಯ ಇಲ್ವಾ ಹೇಳಿ ನೀನು? ಯಾವ ಊರು ನಿಂದು? ಯಪ್ಪೋ, ಯಾರ ಮುಖ ನೋಡ್ಕೊಂಡ್ ಬಂದೋ ನಾನು ಇವತ್ತು ಬೆಳಗ್ಗೆಂದ ಇದೆ. ಯಾವ ಅಂತ ಹೇಳಿದ್ರೆ ನನ್ನೇ ಊರಿಗೆ ಕರ್ಕೊಂಡು ಬಿಡ್ತೀಯ ನೀನು? ನಾನೇ ಹೋಗ್ಬೇಕು. ಅಮ್ಮ ನಿನ್ಗೇನು ಹುಚ್ಚ? ನಿನ್ನ ಯಾಕೆ ನಾನು ಕರ್ಕೊಂಡು ಹೋಗು? ನಿನ್ನ ಊರಿಗೆ ಬಿಡ್ಲಿ? ಏನ್ ಮಾಡಕ್ ಕೆಲಸ ಇಲ್ದೆ ಬರ್ತೀರಾ ಹೆಂಗೆ? ಓ ಆಗಳಪ್ಪ, ಸರಿ ಹೋಯ್ತು. ಅಂದ್ರೆ ಮಾಡಕ್ ಕೆಲಸ ಇಲ್ದಂಗೆ ನಾನು ಹೂ ತಾಳಕ್ ಬಂದಿದ್ದೀನಿ ಅಂತ ನೀನು ಹೇಳ್ತಿರೋದು. ಅಂದ್ರೆ ಕೆಲಸ ಇಲ್ದವ್ರು ನಾವು ಅಂತ. ನೀನ್ ಮಾತ್ರ ಹೂ ಎಲ್ಲ ಗುಡ್ಡ ಹಾಕೊಂಡು ಮಾರ್ಕೊಂಡು ಕೆಲಸ ಮಾಡ್ಕೊಂಡು ಕೂತಿದ್ವಿ, ನಾವು ಬಿಟ್ಟು ಬಿದ್ದಿದೀವಿ ಅಂತ ನೀನ್ ಹೇಳ್ತಿರೋದಾ? ಹೋಗಮ್ಮ ಸುಮ್ಮನೆ. ನಾನು ಯಾವಾಗ ನಿನ್ಗೆ ಹಂಗಂದೆ? ಎಲ್ಲ ನೀನೇ ಮಾತಾಡ್ಕತಿಯಲ್ಲ. ಸುಮ್ಮನೆ ಹೋಗಮ್ಮ, ಮಾಡಕ್ ಕೆಲಸ ಇಲ್ಲ ನಿನ್ಗೆ. ಅಂದ್ರೆ ಸುಮ್ನೆ ಮಾತಾಡ್ತಿದ್ದೀನಿ ನಾನು ಹುಚ್ಚಿ ಅಂತ ನೀನ್ ಅಂತಿರೋದು. ಹೋಗಮ್ಮ ಸುಮ್ಮನೆ. ನೀನು ಹೋಯ್ತೀಯ ಇಲ್ಲಿಂದ ಹೊಡೆದೋಡ್ಸ್ಬಿಡ್ಲ ನಿನ್ನ. ಆ ಹೊಡೆದು ನನ್ನ ಓಡ್ಸೋ ನೀನು? ಅಪ್ಪ ಏನ್ ಮಾತು ಕಲ್ತಿದ್ಯಾ ನೀನು? ಅಣ್ಣ ಒಂದ್ ಮಾರು ಸೇವಂತಿಗೆ ಕೊಡೋಣ. ಹಂಗೆ ಒಂದ್ ಮಾರು ಮಲ್ಲಿಗೆನ ಕೊಟ್ಬಿಡು. ವರಲಕ್ಷ್ಮಿ ಹಬ್ಬ ಅಲ್ವಾ, ಹಬ್ಬ ಮಾಡ್ಬೇಕು ಮನೆಗೆ ಹೋಗಿ. ಸಾವಂತಿಗೆ 200 ರೂಪಾಯಿ, ಮಲ್ಲಿಗೆ ಹೂವು ಮೊಳ 100 ರೂಪಾಯಿ ಕೊಡೋಣ. ಎಷ್ಟಿದ್ರು ಹಬ್ಬ ಮಾಡೋದು ಮಾಡ್ಲೇಬೇಕಲ್ವಾ? ಎಷ್ಟಿದ್ರೇನು? 100 ಇದ್ರು ಸರಿ, 200 ಇದ್ರು ಸರಿ, ಮಾಡೋದು ಮಾಡ್ಬೇಕು. ಓ ಸರಿ, ನೀವ್ ಹೇಳೋದು ಹಂಗಂತ. ನೀವ್ ಹೇಳೋದು ಎಷ್ಟಿದ್ರು ನಮ್ಮನೆ ಹಾಳು ಮಾಡ್ಕೊಂಡು ಹಬ್ಬ ಮಾಡ್ಬೇಕು ಅಂತ. ಪಕ್ಕ ಅಂಗಡಿಲಿ 50 ರೂಪಾಯಿ. ನಾನೇನೋ ಈ ವೈನ್ ಹತ್ರ ಜನ ಇಲ್ಲ ಅಂತ ಬಂದ್ರೆ ಇವನು 1 to ಡಬಲ್ ಹೇಳ್ತಾವನೆ. ಪಕ್ಕ ಅಂಗಡಿಲಿ 50 ರೂಪಾಯಿನಾ? ಕೇಳ್ಕೊಂಡ್ ಬಂದಿಲ್ವಾ ನೀವು? ಕೇಳ್ಕೊಳ್ಳಿ ಬೇಕಾದ್ರೆ ಹೋಗಿ. ನನ್ನ ಹತ್ರ ಜಾಸ್ತಿ ಕೊಟ್ಟೆ ಯಾಕೆ ತಗೋತೀರಾ? ಯೋ ಎಲ್ಲಿಂದ ಬಂದಮ್ಮ ನೀನು? ಬರಕ್ಕೆ ಕಸ್ಟಮರ್ನೆಲ್ಲ ಹಾಳು ಮಾಡ್ತಿದ್ಯಲ್ಲ ನೀನು. ತಗೋತಿಲ್ಲ, ತಗೊಳ್ಳೋರ್ನು ಬಿಡ್ತಿಲ್ಲ. ನಮ್ಮ ಅಜ್ಜಿ ಹೇಳ್ಕೊಟ್ಟವಳೆ, ಇನ್ನೊಬ್ರಿಗೆ ಒಳ್ಳೇದು ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಕೆಟ್ಟದ್ದು ಮಾಡಬೇಡ ಅಂತ. ಪಾಪ ಆ ಕಡೆ ಅಂಗಡಿಲಿ 50 ರೂಪಾಯಿ. ಇವ್ನಿಗೆ ಹೇಳಿದ್ರೆ ಒಳ್ಳೆ ತಾನೇ ಅದು. ಸರಿ ಹಾಳಾಗಿ ಹೋಗ್ಲಿ ಅತ್ತಾಗ 50 ರೂಪಾಯಿ ತಗೊಂಡು ಹೋಗು. ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡಿ ನಿಂತ್ಕೋಬೇಡ. ನೀನು ನಿಂತ್ಕೊಂಡ್ರೆ ಬರೋ ಕಸ್ಟಮರ್ಗೂ ಬರಲ್ಲ. ಹೋಗಿ ಫಸ್ಟ್ ನೀನು. ಸರಿ ಬಿಡು, ತಗೊಂಡು ಹೋಗ್ತೀನಿ ಹಂಗಾರೆ. ಬರ್ತೀನಿ ಹಂಗಾರೆ. ತುಂಬಾ ಖುಷಿ ಆಯ್ತು. ದೇವ್ರು ನೀನು ಒಳ್ಳೇದು ಮಾಡಲಿ. ನೀನು ಇಲ್ಲಿಂದ ಹೋದ್ರೆ ನಂಗೆ ದೇವರು ಅರ್ಧ ಭಾಗ ಒಳ್ಳೆ ಮಾಡ್ದಂಗೆ. ಹೋಗು. ಕನಕಾಂಬರಿ ಹೂವು ಎಷ್ಟು? ಮೊಳ 150. ಮೊಳನೆ 150? ಪಕ್ಕದಂಗಡಿ 30. ಹೋಗಮ್ಮ ಹೋಗ್ ಸುಮ್ಮನೆ. ತಿರುಗಿ ನೋಡ್ದಂಗೆ ಹೋಗು. ಇನ್ನೊಂದ್ಸರಿ ಈ ಕಡೆ ಬಂದ್ಬಿಟ್ಟಿಯಾ ತಾಯಿ ನಮ್ಮವ್ವ? ನಿಮ್ಮ ಪಾದನ್ನು ತಗದ್ ಬೇಡ ನಮ್ಮ ಅಂಗಡಿಗೆ. ಸರಿ ಬಿಡು, ಬರಲ್ಲ. ದಾಳಿಂಬೆ ಎಷ್ಟಣ್ಣ ಕೆಜಿ? ಕೆಜಿ 350. 350? ಏನ್ ಹೇಳ್ತೀಯಣ್ಣ? ಪಕ್ಕದಂಗಡಿ ಕೇಳ್ಕೊಂಬಂದೆ 250. ಕೇಳ್ಕೊಂಬಂದ್ರೆ ಅಲ್ಲೇ ತಗೋ. ಅಲ್ಲೇ ತಗೊಳಂಗಿದ್ರೆ ನೀನ್ ಯಾಕೆ ಅಂಗಡಿ ಇಟ್ಟಿರೋದು? ಬಾಗ್ಲಾಕೊಂಡು ಹೋಗು. ಬಾಗ್ಲು ಹಾಕೋದು ಬಿಡೋದು ನನ್ನ ಇಷ್ಟ, ನನ್ನ ಅಂಗಡಿ. ತಗೊಳಂಗಿದ್ರೆ ತಗೊಳಮ್ಮ, ಇಲ್ಲ ಅಂದ್ರೆ ಹೋಗು. ತಗೊಳ್ಳೋದು ಬಿಡೋದು ನನ್ನ ಇಷ್ಟ. ನೀನ್ ಯಾರು ಹೇಳಕದ್ನ? ಈಗೇನು ನಿಂಗೆ ದಾಳಿಂಬೆ ಬೇಕು ತಾನೆ? ತಗೊಂಡೋಗು. ಕಮ್ಮಿ ಮಾಡ್ಕೊ ಮತ್ತೆ. 100 ರೂಪಾಯಿ ಕೊಡು. 100 ರೂಪಾಯಿ ಕೊಡೋಕೆ ನೀನು ನನ್ನ ಅತ್ತೆ ಮಗಳು ನೋಡು, ಅದಕ್ಕೆ 100 ರೂಪಾಯಿ ಕೊಟ್ಟು ಕಳಿಸ್ತೀನಿ. ನಾನೇ ಅಲ್ಲಿಂದ 10 ರೂಪಾಯಿ 20 ರೂಪಾಯಿ ಲಾಭ ಇಟ್ಕೊಂಡು ತರೋದು. ನಿನ್ಗೆ ಬೇರೆ ಅದರಲ್ಲಿ 150 ರೂಪಾಯಿ ಕಮ್ಮಿ ಮಾಡ್ಕೊಡ್ತಾರ? ಏನು ಕೇಳೋದ್ಕೊಂದು ಇದು ಬೇಡವಾ? ಹಿಂಗ್ ಮಾತಾಡೋದಕ್ಕೆ ನೋಡು, ನಿನ್ನ ಅಂಗಡಿ ಹತ್ರ ಒಬ್ರು ಜನ ಇಲ್ಲ. ಅಲ್ಲೆಲ್ಲ ತುಂಬ್ಕೊಂಡವ್ರೆ ವರಲಕ್ಷ್ಮಿ ಹಬ್ಬ ಅಂತ ಅಂದ್ಬಿಟ್ಟು. ಕಂಡ್ರೆ ತುಂಬ್ಕೋತಾರೆ ತಗೋ. ಅಲ್ಲೇ ಹೋಗು, ನೀನು ಅಲ್ಲೇ ಹೋಗಿ ತುಂಬ್ಕೊ. ಅಲ್ಲ ದಾಳಿಂಬೆ ಹಣ್ಣಿಗೆ ಅಷ್ಟು ರೇಟ್ ಹೇಳ್ತಿಯಲ್ಲ, ಅದೇನು ದಾಳಿಂಬೆ ಹುಟ್ಟಲ್ಲ ಐತಾ? ಒಣಗೋಗೈತಲ್ಲ ಹಂಗೆ. ಒಣಗೋಗೈತೆ? ನಿನ್ನಂಗೆ ಐತೆ, ಗುಂಡಿಗೆ ಒಣಗೋಗಿರಂಗೆ ಕಾಣ್ತೈತೆ ನಿನ್ಗೆ. ಅಂದ್ರೆ ನಾನು ಡುಮ್ಮಿ ಅಂತೀರ ನೀನು? ಡುಮ್ಮಿ ನೀನು ಅಂತ? ಓ ಸರಿ ಬಿಡು. ಅಂದ್ರೆ ನೀನ್ ಬಾರಿ ಸಣ್ಣಗೆ ಒಳ್ಳೆ ಹೀರೋ ತರ ಇದ್ದೀನಿ ಅಂತ ಅನ್ಕೊಂಡಿದ್ದೆ. ನೀನು ಒಳ್ಳೆ ಎಣ್ಣೆಗೆ ಹಾಕಿದ್ ಬೋಂಡ ತರ ಇದೆಯಾ ಊದ್ಕೊಂಡು. ಅಲ್ಲ ನೀನು ಇಲ್ಲಿ ಬಂದಿರೋದೇನಕ್ಕೆ? ದಾಳಿಂಬೆ ತಗೊಳಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ. ಎಲ್ಲಿಂದ ಹೋಗಿ ವಿಷಯ ಎಲ್ಲೆಲ್ಲಿ ತಗೊಂಬಂದಿದ್ಯಾ ನೀನು? ಇದೇನು ವ್ಯಾಪಾರ ಮಾಡೋ ಊಟ? ಎಲ್ಲ ಕಡೆ ಹಿಂಗೆ ವ್ಯಾಪಾರ ಮಾಡ್ಕೊಂಬಂದ? ನೀನ್ ಕೊಡೋನು ಒಂದು ರೇಟ್ ಹೇಳಿದ್ರೆ ನಾನು ಯಾಕೆ ಹಿಂಗೆ ಮಾತಾಡ್ತಿದ್ದೆ? ಇಲ್ದಿದ್ದು ಇಡೀ ಊರಲ್ಲಿ ಇಲ್ದಿದ್ದು ರೇಟ್ ಹೇಳ್ತಿದ್ಯಲ್ಲ ನೀನು. 350 ರೂಪಾಯಿ ಅಂತ. ಏನ್ ಚಿನ್ನದ ದಾಳಿಂಬೆ ಇಟ್ಟಿದ್ಯಾ ನೀನು? ಎಲ್ಲರೂ ಇಟ್ಟಿರೋ ತರ ತಾನೇ ನೀನು ಇಟ್ಟಿರೋದು. ಸುಮ್ಮನೆ ಹೋಗಮ್ಮ, ಹೋಗು. ಅಲ್ಲೇ ಹೋಗಿ ತಗೋ. ನಾನೇನು ಕರೆದ ನೀನು? ಬಾ ನನ್ನ ಅಂಗಡಿ ಮುಂದೆನೇ ತಗೊಂತಂದ್ಬಿಟ್ಟು ಹೋಗಿ ಸುಮ್ಮನೆ. 4 ಜನ ಬಂದ್ರೆ ಸಾಕು, ಅಂಗಡಿ ಮಾಡ್ಕೊಂಡು ಹೋಗೋದೆ ನಾವು. ಎಷ್ಟು ಮಾತಾಡ್ತಿದ್ದ ನೀನು? ಯಪ್ಪ ನೀನು ಕಟ್ಕೊಂಡು ತೊಗೊಂಡು ಪುಣ್ಯ ಮಾಡಿದ ಬಿಡು. ಅಂದ್ರೆ ನೀನ್ ಹೇಳ್ತಿರೋದು ನನ್ನ ಗಂಡ ಕರ್ಮ ಮಾಡಿ ನಾನು ಕಟ್ಕೊಂಡ ಅಂತನಾ? ಸುಮ್ಮನೆ ಹೋಗಮ್ಮ, ಯಾಕೆ ಹಿಂಗೆ ತಲೆ ತಿಂತಿದ್ಯಲ್ಲ? ಯಪ್ಪ ಒಂದು ದಾಳಿಂಬೆ ಹಣ್ಣಿಗೆ ಇಷ್ಟೆಲ್ಲ ಮಾತಾಡ್ಬೇಕಾ? ತಗೊಂಡೋಗು, ತಿರುಗಿ ನೋಡ್ದಂಗೆ ಹೋಯ್ತಾ ಇರು. ಅಂಕಲ್ 1 ಕೆಜಿ ದಾಳಿಂಬೆ ಕೊಡಿ. ದಾಳಿಂಬೆ ತಗೋಬಿಡಿ. ಅವ್ರ ಹತ್ರ ಒಣಗೋಗೈತೆ, ಚೆನ್ನಾಗಿಲ್ಲ. ಅಮ್ಮ ಮನೇಲಿ ಹೋಗಿ ಅಮ್ಮನ ಹತ್ರ ಬೈಸ್ಕೊತೀರ. ಚೆನ್ನಾಗಿಲ್ಲ ಅಂತ ಬಾ, ಮತ್ತೆ ಅಮ್ಮ ಬೈತದೆ. ಹೊರಟೋದ್ರು ಒಂದ್ ಮಾತು ಹೇಳಿದ್ಕೆ. ಯಾವ ರಮ್ಮ ನಿಂದು? ಏನು ಹಿಂಗೆ ಇರ್ತಿದ್ರು? ಹೋಗ್ ಫಸ್ಟ್ ನೀನು. ನಿಂಗೇನು ದುಡ್ಡು ಕೊಡ್ಬೇಡ, ದಾಳಿಂಬೆ ಹಂಗೆ ತಗೊಂಡೋಗು. ಇರೋ ಕಸ್ಟಮರ್ನೆಲ್ಲ ಹಾಳು ಮಾಡಕ್ಕೆ ನೀನು. ಕೊಡು ಹೋಗ್ಲಿ ಹಂಗೇನೆ. ತಾಳಮ್ಮ ತಗೊಂಡೋಗು, ತಿರುಗಿ ನೋಡ್ದಂಗೆ ಹೋಯ್ತಾ ಇರು. ಸರಿ ಬಿಡು, ಹೋಯ್ತೀನಿ. ಇದು ಕಿತ್ಲೆಹಣ್ಣು ಎಷ್ಟು? ಜಾಸ್ತಿ ಹೇಳಿದ್ರೆ ಇನ್ನೂ ತಲೆ ತಿಂತಾಳೆ, ಕಮ್ಮಿ ಹೇಳೋದೇ ಒಳ್ಳೇದು. ಕಿತ್ಲೆಣ್ಣ ಕೆಜಿ 50 ರೂಪಾಯಿ ಅಷ್ಟೇ. ಓ ಒಳ್ಳೇದಾಯ್ತು ಬಿಡು. ಆ ಕಡೆ ಅಂಗಡಿಲಿ ಕೆಜಿ 150 ರೂಪಾಯಿ. 1-2 ಕೆಜಿ ಕೊಡಂಗಾದ್ರೆ